ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅವರು ಕಾಲ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ವಕೀಲಗಿರಿನ ಇದು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಆರೋಪಗಳು. ಈಗ ಜಮೀರ್ ಅವರು ಆ ರೀತಿ ಮಾತಾಡಬಾರ್ದು ಅಂತ ಅರಿವಾಗಿರೋದ್ರಿಂದನೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾರೇ ಆದರೂ ಕೂಡ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕಿದ್ರೂ ಕೂಡ ರಾಜಕೀಯವಾಗಿ ಒಂದು ಮಂತ್ರಿಗಳ ಸಚಿವರಾದ ಮೇಲೆ ಆ ಸಚಿವ ಸ್ಥಾನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಅವರೆಲ್ಲರ ಕರ್ತವ್ಯ. ಯಾರೂ ಕೂಡ ಆ ರೀತಿ ಮಾತನಾಡಬಾರ್ದು ಅಂತೇಳಿ ಅವ್ರಿಗೆ ಅರಿವಾಗಿದೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಈ ಚುನಾವಣಾ ಕೇಳಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಈ ಮಾತುಗಳಿದ್ರೂ ನೀವು ಇದಕ್ಕೆ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಆರೋಪ. ನಾನು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವರಿಂದ ಯಾರಿಂದನೂ ಕೂಡ ಅಭ್ಯರ್ಥಿಯಿಂದಾಗಲಿ ರಾಜ್ಯಾಧ್ಯಕ್ಷರಾಗಲಿ ರಾಷ್ಟ್ರಾಧ್ಯಕ್ಷರಾಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ನೀವು ಬನ್ನಿ ಅಂತ ಕರೆದಿಲ್ಲ. ಅಷ್ಟೇ ಅಲ್ಲ, ನಾನು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಆ 40 ಜನರನ್ನು ಪ್ರಚಾರದ ಪಟ್ಟಿಯಲ್ಲಿ ಹಾಕಿದ್ದಾರೆ ಹೊರತು ನನ್ನನ್ನು ಕೂಡ ಪ್ರಚಾರದ ಪಟ್ಟಿಯಿಂದನೂ ಕೂಡ ತೆಗೆದಿದ್ದಾರೆ. ಯಾಕಂದರೆ ಆದ್ದರಿಂದ ನಾನು ಭಾಗವಹಿಸಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಒಂದು ಅಖಾಡ ಕೇಳಿಕೊಂಡು ಜಗ್ಗಿ ಕುಸ್ತಿಯೇ ಮಾಡಿದ್ರು. ಆದರೆ ಎಲ್ಲೋ ನಿಮ್ಮ GT ದೇವೇಗೌಡರು ಕಾಣಿಸ್ತಾ ಇರಲಿಲ್ಲ. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ಏನು ನನಗೆ ಗೊತ್ತಿಲ್ಲ. ಅವರಂತೂ ಯಾರೂ ಒಂದು ದೂರವಾಣಿ ಮೂಲಕನೂ ಕೂಡ ಕರೆದಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ನಾನೇ, ನನ್ನ ಬಿಟ್ಟೇ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳಬೇಕು. ಈಗ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಅವರು ಕಾಲ ಅಂತ ಹೇಳಿದ್ದಾರೆ. ಇದೆಲ್ಲ ಒಂದು ಕಡೆ ವಕೀಲಗಿರಿನ ಇದು ಮಾಡಿದ್ದಾರೆ, ಅವಮಾನ ಮಾಡಿದ್ದಾರೆ ಅಂತ ಆರೋಪಗಳು. ಈಗ ಜಮೀರ್ ಅವರು ಆ ರೀತಿ ಮಾತಾಡಬಾರ್ದು ಅಂತ ಅರಿವಾಗಿರೋದ್ರಿಂದನೇ ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಅವ್ರು ಯಾವತ್ತೂ ಕೂಡ ಯಾರೇ ಆದರೂ ಕೂಡ ಯಾವುದೇ ವ್ಯಕ್ತಿ ಎಷ್ಟೇ ಎತ್ತರಕ್ಕಿದ್ರೂ ಕೂಡ ರಾಜಕೀಯವಾಗಿ ಒಂದು ಮಂತ್ರಿಗಳ ಸಚಿವರಾದ ಮೇಲೆ ಆ ಸಚಿವ ಸ್ಥಾನದ ಗೌರವವನ್ನು ಕಾಪಾಡ್ತಕ್ಕಂಥದ್ದು ಅವರೆಲ್ಲರ ಕರ್ತವ್ಯ. ಯಾರೂ ಕೂಡ ಆ ರೀತಿ ಮಾತನಾಡಬಾರ್ದು ಅಂತೇಳಿ ಅವ್ರಿಗೆ ಅರಿವಾಗಿದೆ, ಕ್ಷಮೆಯನ್ನು ಕೂಡ ಕೇಳಿದ್ದಾರೆ. ಈ ಚುನಾವಣಾ ಕೇಳಿದ್ದಾರೆ ಚುನಾವಣಾ ಸಂದರ್ಭದಲ್ಲಿ ಈ ಮಾತುಗಳಿದ್ರೂ ನೀವು ಇದಕ್ಕೆ ಪ್ರಚಾರಕ್ಕೆ ಹೋಗಿಲ್ಲ ಅನ್ನೋದು ಆರೋಪ. ನಾನು ಪದೇ ಪದೇ ಸ್ಪಷ್ಟನೆ ಕೊಟ್ಟಿದ್ದೇನೆ. ಅವರಿಂದ ಯಾರಿಂದನೂ ಕೂಡ ಅಭ್ಯರ್ಥಿಯಿಂದಾಗಲಿ ರಾಜ್ಯಾಧ್ಯಕ್ಷರಾಗಲಿ ರಾಷ್ಟ್ರಾಧ್ಯಕ್ಷರಾಗಲಿ ಅವರ ಮನೆಯವರೇ ಆಗಲಿ ಯಾರೂ ಕೂಡ ನನ್ನನ್ನು ಚುನಾವಣೆಗೆ ನೀವು ಬನ್ನಿ ಅಂತ ಕರೆದಿಲ್ಲ. ಅಷ್ಟೇ ಅಲ್ಲ, ನಾನು ಕೋರ್ ಕಮಿಟಿ ಅಧ್ಯಕ್ಷರಾಗಿದ್ದರೂ ಕೂಡ ಆ 40 ಜನರನ್ನು ಪ್ರಚಾರದ ಪಟ್ಟಿಯಲ್ಲಿ ಹಾಕಿದ್ದಾರೆ ಹೊರತು ನನ್ನನ್ನು ಕೂಡ ಪ್ರಚಾರದ ಪಟ್ಟಿಯಿಂದನೂ ಕೂಡ ತೆಗೆದಿದ್ದಾರೆ. ಯಾಕಂದರೆ ಆದ್ದರಿಂದ ನಾನು ಭಾಗವಹಿಸಿಲ್ಲ. ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಎಲ್ಲರೂ ಒಂದು ಅಖಾಡ ಕೇಳಿಕೊಂಡು ಜಗ್ಗಿ ಕುಸ್ತಿಯೇ ಮಾಡಿದ್ರು. ಆದರೆ ಎಲ್ಲೋ ನಿಮ್ಮ GT ದೇವೇಗೌಡರು ಕಾಣಿಸ್ತಾ ಇರಲಿಲ್ಲ. ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಲ್ಲ, ಏನು ನನಗೆ ಗೊತ್ತಿಲ್ಲ. ಅವರಂತೂ ಯಾರೂ ಒಂದು ದೂರವಾಣಿ ಮೂಲಕನೂ ಕೂಡ ಕರೆದಿಲ್ಲ. ಕೋರ್ ಕಮಿಟಿ ಅಧ್ಯಕ್ಷ ನಾನೇ, ನನ್ನ ಬಿಟ್ಟೇ ಮಾಡಿದ್ದಾರೆ. ಅದು ಏನಕ್ಕೆ ಮಾಡಿದ್ದಾರೆ ಅಂತಕ್ಕಂಥದ್ದು ಅವರೇ ಹೇಳಬೇಕು. ಈಗ